ವೆಲ್ಕಮ್ ಟು ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್. ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನ, ಮಣಿಕಂಠ ನೆಲೆಸಿರೋ ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಭಕ್ತರಿಗೆ ಕುಡಿಯೋಕೆ ನೀರನ್ನೂ ಕೊಡದ ವ್ಯವಸ್ಥೆ ಸೃಷ್ಟಿಯಾಗಿದ್ದೇಕೆ? ರಸ್ತೆ ಇಲ್ಲ, ಬಸ್ಸು ಇಲ್ಲ, ಹೋಗಲಿ ಎಂದರೆ ಕನಿಷ್ಠ ನೆರಳು ಇಲ್ಲ. ಇದೆಲ್ಲ ಏಕಾಯ್ತು? ಎಲ್ಲವನ್ನು ಹೇಳ್ತಾ ಹೋಗ್ತೀವಿ. ನಮ್ಮ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಯ್ಯಪ್ಪ ಸ್ವಾಮಿಯ ಮಾಲೆ ಧಾರಣೆ ಸುಮ್ಮನೆ ಮಾತಲ್ಲ. ಇರುಮಡಿ ಹೊತ್ತು ಅಯ್ಯಪ್ಪನ ದರ್ಶನಕ್ಕೆ ಸಾಗುವ ಭಕ್ತರು 41 ದಿನಗಳ ಕಾಲ ತಣ್ಣೀರು ಸ್ನಾನ ಮಾಡಿ ದುಶ್ಚಟಗಳನ್ನೆಲ್ಲ ದೂರ ಇಟ್ಟು ಸುಖ ವೈಭೋಗಗಳನ್ನೆಲ್ಲ ಬಿಟ್ಟು ವ್ರತ ಮಾಡಿರ್ತಾರೆ. ಹಾಗೆ ಹೋಗುವ ಭಕ್ತರು ಅಯ್ಯಪ್ಪನ ದರ್ಶನ ಮಾಡಿ ಮಾಲೆಯನ್ನ ಕಳಚಬೇಕು. ಆದರೆ ಆ ಅಯ್ಯಪ್ಪನ ದಾರಿಯಲ್ಲಿ ಶಬರಿಮಲೆಯಲ್ಲಿ ಭಕ್ತರಿಗೆ ಸಿಗ್ತಾ ಇರೋದು ಅಯ್ಯಪ್ಪನ ದರ್ಶನ ಮಾಡಿದೆವು ಅನ್ನೋ ನೆಮ್ಮದಿ ಮಾತ್ರ. ಉಳಿದಂತೆಲ್ಲ ನರಕ, ಅಕ್ಷರಶಃ ನರಕವನ್ನೇ ನೋಡ್ತಿದ್ದಾರೆ. ಈಗ ಡಿಸೆಂಬರಿನಲ್ಲಿ ಅಯ್ಯಪ್ಪನ ದರ್ಶನ ಆರಂಭವೇನೋ ಆಗಿದೆ. ಆದರೆ ಅಯ್ಯಪ್ಪನನ್ನ ನೋಡುವುದಕ್ಕೆ 20 ಗಂಟೆ ಕಾದರೂ ದರ್ಶನ ಸಾಧ್ಯವಾಗ್ತಾ ಇಲ್ಲ. ಮಕರ ಜ್ಯೋತಿ ದರ್ಶನವಾಗುವುದು ಮಕರ ಸಂಕ್ರಾಂತಿ ಎಂದೇ ಆದರೂ ಅದಕ್ಕೂ ಮೊದಲೇ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ಮಾಲೆ ಧರಿಸಿ ವ್ರತದಲ್ಲಿರ್ತಾರೆ. ಅಂತಹ ಲಕ್ಷಾಂತರ ಭಕ್ತರು ದಿನನಿತ್ಯವೂ ಶಬರಿಮಲೆಯಲ್ಲಿ ನರಕವನ್ನೇ ನೋಡ್ತಿದ್ದಾರೆ. ಹೇಳಿ ಕೇಳಿ ಶಬರಿಮಲೆ ಬೆಟ್ಟ ಗುಡ್ಡಗಳಿರುವ ಕಾಡು ಇರುವ ಪ್ರದೇಶ. ಅಲ್ಲಿ ಹೋಗುವ ಅಯ್ಯಪ್ಪನ ಭಕ್ತರೇನು ಐಷಾರಾಮಿ ವ್ಯವಸ್ಥೆ ಬೇಡೋದಿಲ್ಲ. ಆದರೆ ಕನಿಷ್ಠ ಮಟ್ಟದ ವ್ಯವಸ್ಥೆಯೂ ಇಲ್ಲದಂತಾಗಿ ಹೋಗಿದೆ. ಬಿಸಿಲು ಮತ್ತು ಚಳಿ ಏಕಕಾಲಕ್ಕೆ ಆಗ್ತಿರೋದ್ರಿಂದ ಭಕ್ತರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ. ಆದರೆ ಅಲ್ಲಿ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ನೂರಾರು ಭಕ್ತರು ತಲೆ ಸುತ್ತಿ ಬೀಳ್ತಿದ್ದಾರೆ. ಕನ್ಯಸ್ವಾಮಿ ಬಾಲಕಿಯೊಬ್ಬಳು ಉಸಿರಾಟ ಸಾಧ್ಯವಾಗದೆ ಅಲ್ಲಿಯೇ ಜೀವ ಬಿಟ್ಟಿದ್ದಾಳೆ. ವಯಸ್ಸಾದವರಿಗೂ ಒಂದು ವ್ಯವಸ್ಥೆ ಇಲ್ಲ. ದಿನಕ್ಕೆ ಹೆಚ್ಚು ಕಡಿಮೆ ಲಕ್ಷ ಜನ ಬರುವ ದಾರಿಯಲ್ಲಿ ಸರಿಯಾದ ವೈದ್ಯಕೀಯ ವ್ಯವಸ್ಥೆಯೂ ಇಲ್ಲ. ನೀರೇ ಸಿಗದ ಹಾದಿಯಲ್ಲಿ ಊಟ ತಿಂಡಿಗಳ ವ್ಯವಸ್ಥೆ ಕೇಳುವುದೇ ತಪ್ಪೇನೋ. ಅದೂ ಹೋಗಲಿ, ಟಾಯ್ಲೆಟ್ಟಿನ ವ್ಯವಸ್ಥೆಯೂ ಇಲ್ಲ. ಭಕ್ತರು ಗಂಟೆಗಟ್ಟಲೆ ಮಲಮೂತ್ರ ವಿಸರ್ಜನೆಯ ನರಕ ಅನುಭವಿಸಿಕೊಂಡೇ ದೇವರ ದರ್ಶನ ಮಾಡಬೇಕು. ಇದಕ್ಕೆಲ್ಲ ಏನು ಕಾರಣ ಎಂದು ಹುಡುಕ್ತಾ ಹೋದ್ರೆ ಡೌಟೇ ಇಲ್ಲದಂತೆ ಎಲ್ಲರೂ ಬೈತಿರೋದು ಸರ್ಕಾರವನ್ನ. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಿಂದಲೇ ಸರ್ಕಾರಕ್ಕೆ ವರ್ಷಕ್ಕೆ 300 ಕೋಟಿಗೂ ಹೆಚ್ಚು ಆದಾಯ ಇದೆ. ಆದರೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಖರ್ಚು ಮಾಡಿರುವ ಹಣ 300 ಕೋಟಿ ದಾಟಿಲ್ಲ. ಜನರೇನೋ ಲಕ್ಷ ಲಕ್ಷ. ಆದರೆ ಪೊಲೀಸ್ ವ್ಯವಸ್ಥೆಯೂ ಕೈಕೊಟ್ಟಿದೆ. ಗುಂಪಿನಲ್ಲಿ ತಪ್ಪಿಸಿಕೊಂಡು ಅಪ್ಪನಿಂದ ದೂರವಾಗಿ ಆ ಮಗು ಅಳುವ ದೃಶ್ಯ ನೋಡಿದ್ರಲ್ಲ, ಹಾಗೆ ದಿನಕ್ಕೆ ನೂರಾರು ಮಕ್ಕಳು, ಹಿರಿಯರು ತಪ್ಪಿಸಿಕೊಳ್ಳೋದು, ಇನ್ನೆಲ್ಲೋ ಸಿಕ್ಕೋದು ಸಾಮಾನ್ಯವಾಗಿ ಬಿಟ್ಟಿದೆ. ಇದಕ್ಕೆಲ್ಲ ತಿರುಪತಿ ಮಾದರಿಯಲ್ಲಿ ಭಕ್ತರಿಗೆ ವ್ಯವಸ್ಥೆ ಮಾಡೋಕೆ ಹೊರಟಿದ್ದೇ ಕಾರಣ. ಏನಂದ್ರೆ ಮೊದಲೆಲ್ಲ ಭಕ್ತರನ್ನ ಬಂದಂಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಆದರೆ ತಿರುಪತಿ ಮಾಡೆಲಿನಲ್ಲಿ ಮಾಡಿದ್ರೆ ಹೆಚ್ಚು ಲಾಭ ಮಾಡಬಹುದು ಅನ್ನೋ ಆಸೆಗೆ ಬಿದ್ದ ಸರ್ಕಾರ ದರ್ಶನಕ್ಕೆ ಟೋಕನ್ ಬುಕ್ಕಿಂಗ್ ವ್ಯವಸ್ಥೆ ಮಾಡಿಬಿಟ್ಟಿದೆ. ಆದರೆ ತಿರುಪತಿಯಲ್ಲಿ ಭಕ್ತರಿಗೆ ನೀರು, ಊಟ, ತಿಂಡಿ, ಶೌಚಾಲಯದ ವ್ಯವಸ್ಥೆ ಉಚಿತವಾಗಿಯೇ ಸಿಗುತ್ತದೆ. ಆದರೆ ಆ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಶಬರಿಮಲೆಗೆ ಹೋಗುವ ಬಸ್ಸುಗಳ ಸಂಖ್ಯೆ ಕಡಿಮೆ, ಭಕ್ತರ ಸಂಖ್ಯೆ ಹೆಚ್ಚು. ಈ ಅವ್ಯವಸ್ಥೆಗೆ ಕಾರಣ ಏನೆಂದು ಹುಡುಕಿದ್ರೆ ಚೆನ್ನೈ ಪ್ರವಾಹದತ್ತ ಕೈ ತೋರಿಸ್ತಾ ಇದೆ ಸರ್ಕಾರ. ಆದರೆ ಮೂಲ ವ್ಯವಸ್ಥೆಯನ್ನೇ ಮಾಡಿಕೊಳ್ಳದೆ ಅಯ್ಯಪ್ಪನ ಭಕ್ತರಿಗೆ ನರಕ ತೋರಿಸ್ತಾ ಇದೆ. ದೇವಸ್ಥಾನಗಳು ಇರೋದು ಲಾಭ ಮಾಡೋದಕ್ಕೆ ಅಲ್ಲ. ಆದರೆ ಲಾಭ ಮಾಡಿದರೂ ಆ ಹಣವನ್ನ ಬೇರೆ ಕೆಲಸಗಳಿಗೆ ಬಳಸ್ತಾ ಇರೋ ಸರ್ಕಾರಗಳು ಲಾಭಕ್ಕೆ ಮೂಲ ಕಾರಣಕರ್ತರಾದ ಭಕ್ತರನ್ನೇ ಹಿಂಸೆ ಮಾಡಿದರೆ ಹೇಗೆ? ಅಯ್ಯಪ್ಪನಿಗೆ ಕೇರಳಕ್ಕಿಂತ ಹೆಚ್ಚು ಕರ್ನಾಟಕ, ತಮಿಳುನಾಡಿನ ಭಕ್ತರು ಹೆಚ್ಚು. ಬಹುಶಃ ಇಲ್ಲಿಗೆ ಬರುವ ಅಯ್ಯಪ್ಪನ ಭಕ್ತರು ನಮಗೆ ಓಟು ಹಾಕೋರೆಲ್ಲ ಬಿಡಿ ಅನ್ನೋ ಅಹಂಕಾರವೋ ಏನೋ ಕೇರಳ ಸರ್ಕಾರಕ್ಕೆ.